ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಅಲ್ಲಿ ರೀಸನ್ ಏನು ಅಂತೇಳಿ ಅದು ಸರ್ಕಾರಕ್ಕೆ ಕೇಳಬೇಕು, ಜಿಲ್ಲಾಡಳಿತಕ್ಕೆ ಕೇಳಬೇಕು. ಯಾಕಂದರೆ ಅಲ್ಲಿ ಪೊಲೀಸ್ ಕಾವಲು ಇಟ್ಟಿದ್ದಾರೆ. ಪೊಲೀಸರು ಈಗ ನೋಡಿ ಸಮಸ್ಯೆ, ಅದು ಹೋದ ವರ್ಷ ಆಗಸ್ಟ್ 15ಕ್ಕೆ ರಾತ್ರಿ 12 ಗಂಟೆಗೆ ಯಾರೋ ಕುಡಿಸಿದ್ದಾರೆ. ಅದು ಯಾರು ಕುಣಿಸಿದಾರಂತ ಪೊಲೀಸರು ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ. ಕುಣಿಸಿದ್ದಾರೆ, ದೊಡ್ಡ ಮೂರ್ತಿ ಇದೆ, ದೊಡ್ಡ ಒಂದು ಪ್ರತಿಮೆ ಇದೆ. ಆದರೆ ಆಗಸ್ಟ್ 15ಕ್ಕೆ ಆಯಿತು, ಯಾರಿಗೂ ಗೊತ್ತಿಲ್ಲ. ಇಲ್ಲ ನಾವು ಯಾರು ಕುಡಿಸಿದ್ರಂತ ಯಾರು ಗೊತ್ತಿಲ್ಲ, ಆಗಲ್ಲ, ನಮ್ಗೆ ಗೊತ್ತಿಲ್ಲ ಅಂತಾರಲ್ರಿ. ನಾವು ಎಲ್ಲರಿಗೂ ಮಾತಾಡೋದು ಇಲ್ಲ ಅಂತ ಹೇಳ್ತಾರೆ ಅವರು. ನಾನು ಕುಡಿಸಿಲ್ಲ, ನೀನು ಕುಡಿಸಿಲ್ಲ, ಮತ್ತು ಯಾರು ಕುಡಿಸಿದ್ರು? ಹಾಂ, ಎರಡೂ ಸಮಾಜಕ್ಕೆ ನಾನು ಮಾತಾಡಿದ್ದೀನಿ, ಬಗೆಹರಿಸ್ಬೇಕಂತನೂ ಮಾಡೀನಿ. ಆದರೆ ಇದಕ್ಕೆ ಮೇಲಲ್ಲಿ ಸರ್ಕಾರ ಇದೆ, ಏನಾದರೂ ನ್ಯಾಯ ಬಗೆಹರಿಯೋದಿಲ್ಲ ಅದು. ಹೌದು, ಮಾಡಿದ್ದೀನಿ ಸರ್, ಮಾಡಿದ್ದೀನಿ. ಅವ್ರು ಅಂತಾರೆ ಸರ್ಸ್ ಅಂತಾರೆ, ಒಂದು 5 ಫೂಟ್ ಆ ಮೂರ್ತಿನ ಸರಿಸಿದ್ರೆ ಹೆಂಗೆ ಅಂತ ಇವ್ರು ಕೇಳ್ತಾರೆ. ಅವಮಾನ ಆಗ್ತದೆ, ಹೆಂಗೆ ಸರಿಸೋದು ಮೂರ್ತಿ? ಹಾಂ, ತೊಂದರೆ ಯಾಕೆ ಮಾಡ್ತಾರೆ ಪೊಲೀಸ್? ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗುಳೇಗುಡ್ಡ ದಿನಾಂಕ 22/7/2025 ವಿದ್ಯಾರ್ಥಿ ವೇತನ ಬಿಡುಗಡೆ ಹಾಗೂ ಹಾಸ್ಟೆಲ್ಗಳ ಮೂಲಭೂತ ಸೌಲಭ್ಯಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯಾದ್ಯಂತ 23/7/2025 ಹೋರಾಟಕ್ಕೆ ಕರೆ ನೀಡಲಾಗಿದೆ. ಒಂದು ದೇಶ ಹಾಗೂ ರಾಜ್ಯ ಅಭಿವೃದ್ಧಿಯಾಗಬೇಕೆಂದರೆ ಅಲ್ಲಿನ ಶಿಕ್ಷಣ ವ್ಯವಸ್ಥೆಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಒದಗಿಸುವುದು ಸರ್ಕಾರಗಳ ಆದ್ಯ ಕರ್ತವ್ಯ. ಗ್ರಾಮೀಣ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಮಹತ್ವಪೂರ್ಣವಾದಂಥ ನಿರ್ಣಯಗಳನ್ನು ನಾವು ಕೈಗೊಂಡಿದ್ದೇವೆ. ಆ ನಿರ್ಣಯಗಳನ್ನು ಪತ್ರಿಕೆಗಳಿಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಎಲ್ಲ ನಮ್ಮ ಪಂಚಪೀಠದ ಜಗದ್ಗುರುಗಳ ಒಂದು ಅನುಮೋದನೆಯನ್ನು ಪಡ್ಕೊಂಡು ಅವು ಏನೇನದಾವು 12 ಅಂಶಗಳನ್ನೋದನ್ನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ದಾವಣಗೆರೆಯಲ್ಲಿ ಜುಲೈ 21, 22ರಂದು ಜರುಗಿದ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಕೈಗೊಂಡಂಥ ನಿರ್ಣಯಗಳು, ಒಂದು, ಬರಲಿರುವಂಥ ಜಾತಿ ಗಣತಿಯಲ್ಲಿ ಎಲ್ಲ ಒಳಪಂಗಡಗಳು ವೀರಶೈವ ಲಿಂಗಾಯತ ಎಂದು ಬರೆಯಿಸಬೇಕು. ವೀರಶೈವ ಲಿಂಗಾಯತ ಸಮಗ್ರತೆ ಮತ್ತು ಒಕ್ಕಟ್ಟನ್ನು ಪ್ರತಿಪಾದಿಸಬೇಕೆಂದು ಸಭೆ ತೀರ್ಮಾನಿಸಿತು. 2, ಸನಾತನ ಹಿಂದೂ ವೀರಶೈವ ಲಿಂಗಾಯತ ಧರ್ಮದ ಅನುಯಾಯಿಗಳು ತಾವು ಮಾಡುವ ಉದ್ಯೋಗಗಳಿಂದಲೇ ಉಪಜಾತಿಗಳು ನಿರ್ಮಾಣವಾಗಿವೆ. ಈ ಉಪಜಾತಿಗಳಿಂದ ಧರ್ಮವು ಹರಿದು ಹಂಚಿ ಹೋಗಬಾರದು.
ಉಪಜಾತಿ ಯಾವುದೇ ಇದ್ದರೂ ನಾವೆಲ್ಲ ವೀರಶೈವ ಲಿಂಗಾಯತರೆಂಬ ಒಕ್ಕಟ್ಟನ್ನು ಕಾಪಾಡಿಕೊಂಡು ಹೋಗಬೇಕು. ಇದು ಎರಡನೇ ಅಂಶ. ಮೂರನೇದು, ಜನಗಣತಿಯ ಫಾರಂನಲ್ಲಿ ಮತದ ಕಾಲಂ ಇರಬೇಕೆಂಬ ಆಗ್ರಹವನ್ನು ಅಖಿಲ ಭಾರತ ವೀರಶೈವ ಮಹಾಸಭೆಯ ಮುಖಾಂತರ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು. 4, ಈ ವಿಷಯವಾಗಿ ಪ್ರಧಾನಮಂತ್ರಿಗಳ ಗಮನ ಸೆಳೆಯಲು ಸಮಾಜದ ಮುಖಂಡರು, ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಮತ್ತು ಎಲ್ಲ ಪಕ್ಷಗಳ ವೀರಶೈವ ಲಿಂಗಾಯತ ಸಂಸದರ ಒಂದು ನಿಯೋಗವನ್ನು ದಿಲ್ಲಿಗೆ ಕಳಿಸುವ ವ್ಯವಸ್ಥೆಯನ್ನು ಮಾಡಬೇಕು. 5, ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರ OBC ದೊರಕಿಸಿಕೊಡಲು ಎಲ್ಲ ಒಳಪಂಗಡಗಳ ಮುಖಂಡರು ಒಕ್ಕಟ್ಟಿನಿಂದ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಳ್ಳಬೇಕು. 6, ವೀರಶೈವ ಲಿಂಗಾಯತ ಕೆಲವು ಒಳಪಂಗಡಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಯಡಿ ಮೀಸಲಾತಿ ಸೌಲಭ್ಯ ಪಡೆಯುತ್ತಿದ್ದು ಅದರ ಮುಂದುವರಿಕೆ ಅಗತ್ಯವೆಂದು ಸಭೆ ತೀರ್ಮಾನಿಸಿತು. 7, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಎಲ್ಲ ಜಿಲ್ಲಾ, ತಾಲೂಕು ಮತ್ತು ಗ್ರಾಮೀಣ ಭಾಗದ ಸಂಘಟನೆಯಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಫೋಟೋ ಹಾಕುವುದನ್ನು ಮರೆಯಬಾರದು. ಇತ್ತೀಚೆಗೆ ಕೆಲವು ಕಡೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪಿಸಿದಂಥ ಲಿಂಗೈಕ್ಯ ಹಾನಗಲ್ ಕುಮಾರಸ್ವಾಮಿಗಳ ಮತ್ತು ಯಮಲಂ ಮತ್ತು ಬಸವಣ್ಣವ್ರದ್ದು ಹಾಕ್ತಾರೆ. ಆದರೆ ಬಲಭಾಗದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರ ಹಾಕದೆ ಕೆಲವು ಸಂಘಟನೆಗಳು ಪತ್ರಿಕೆಗಳನ್ನು ಪ್ರಕಟ ಮಾಡ್ತವೆ. ಹಾಗೆ ಮಾಡಬಾರ್ದು ಅನ್ನುವಂಥದ್ದನ್ನು ಮಹಾಸಭೆಯ ತಿಳುವಳಿಕೆಗೂ ಕೂಡ ಈ ಸಂದರ್ಭದಲ್ಲಿ ಕೊಡ್ತೇವೆ. ಆದರೆ ಪಂಚಪೀಠಗಳು ಒಂದಾಗಿದ್ದು ಸಮಸ್ತ ವೀರಶೈವ ಕುಲಕ್ಕೆ ಅತ್ಯಂತ ಸಂತೋಷದ ದಿನ ಆಗಿದೆ. ನಾನು ಆಗಲೇ ಮಾತನಾಡ್ತಾ ಹೇಳಿದೆ, ಪಂಚಪೀಠಾಧೀಶರು ನಿಮಗೆ ಏನು ಅನಿಸುತ್ತೆ ಗೊತ್ತಿಲ್ಲ, ನಮಗೆ ಅಂಕಾರ ಜೀವನ ಪಾವನ ಆಯಿತು ಅನ್ನೋಷ್ಟು ಸಂತೋಷ ಆಗೈತೆ ಅನ್ನುವಂಥ ಮಾತು ಹೇಳಿದೆ. ಪಂಚಪೀಠಾಧೀಶರು ಒಂದಾದರು, ಮುಂದೆ ಗುರು ವಿರಕ್ತರು ಒಂದಾದ್ರೆ ಈ ರಾಜ್ಯದಲ್ಲಿ ವೀರಶೈವ ಲಿಂಗಾಯತರನ್ನು ತಡೆಯುವಂಥ ಶಕ್ತಿ ಯಾರಿಗೂ ಇರುವುದಿಲ್ಲ ಅನ್ನುವಂಥ ಮನವಿಯನ್ನು ಕೂಡ ನಾನು ಪಂಚಪೀಠಾಧೀಶರಲ್ಲಿ ನಾನು ಮಾತನಾಡಿದ್ದೇನೆ. ಇನ್ನು ಮುಂದೆ ಪಂಚಪೀಠಾಧೀಶರು ಒಂದಾದ ರೀತಿಯಲ್ಲಿ ಗುರು ವಿರಕ್ತರು ಒಂದಾಗಲಿ ಅನ್ನುವಂಥದ್ದು ನನ್ನ ಭಕ್ತಿಯ ಮನವಿ. ಅವು ಯಾರನ್ನು ಹೇಳೋಣ, ಅವು ಯಾರು ಬೇಕು ಚಂದಂಗೆ ಮಾತಾಡೋಣ ಜೀವನದಾಗ. ಅವ್ರು ನೋಡಿದ್ರೆ ಅವ್ರ ಸಭಾ ಹೆಂಗೈತೆ ಅನ್ನೋದು ಗುರ್ತೈತಿಲ್ಲ, ಅವ್ರ ಭಾಷೆ ಮಾಡೋ ಶಬ್ದ ಗುರ್ತೈತಿಲ್ಲ. ಆ ಶಬ್ದ ನನ್ನ ಬಾಯಲ್ಲಿ ಬರೋದಿಲ್ಲಪ್ಪ, ಆ ಸಂಸ್ಕೃತಿ ನಮ್ದಲ್ಲ, ಅದನ್ನು ನಮ್ಮ ತಂದೆ ತಾಯಿ ನನಗೆ ಕಲಿಸಿಲ್ಲ. ಏಕವಚನದಲ್ಲಿ ಮಾತಾಡೋಕೆ ಅವನಿಗಿಂತ ಪದಪುಂಖಗಳು ನನ್ನ ಕಡೆ ಭಾಳ ಅದಾವೆ. ಆದ್ರೆ ಮಾತಾಡಿ ಅವ ಕೆಳಮಟ್ಟಕ್ಕೆ ಹೋದಂಗೆ ನಾ ಕೆಳಮಟ್ಟಕ್ಕೆ ಹೋಗೋದಿಲ್ಲ. ನಾನು ಉತ್ತರ ಕರ್ನಾಟಕದಿಂದ ಹುಟ್ಟಿದವ, ನನ್ನ ಕಡೆನೂ ಬೇಗಳದಾವ. ಆದ್ರೆ ಸಂಸ್ಕೃತಿ ಸಂಸ್ಕಾರ ಮನುಷ್ಯನಲ್ಲಿ ಇರಬೇಕು. ಆ ಸೌಜನ್ಯತೆ ಅವಗೂ ಬೇಕಲ್ಲ. BJP ಗೌರ್ಮೆಂಟ್ ಇದ್ದಾಗ ನಾವು ಹೋರಾಟದಾಗ ಭಾಗದೀವಿ. ಈಗ ಒಮ್ಮೆ 2A ಕೊಡಿಸ್ತೇನೆ ಅಂತ ಅಂದ ನಾನು. ಅವಾಗ ಜಾತಿ ಬೇಕಾಯ್ತು, ಜಾತಿಗೆ 2A ಬೇಕಾಯ್ತು. ಈಗ MLA ಆಗಿಂದ ಯಾರನ್ನೋ ಮೆಚ್ಚಕ್ಕೆ ಅದನ್ನು ಮಾತಾಡುವಂಗಿಲ್ಲ. ಅವನದೇನು ಪಾತ್ರ ಐತೆ ಅದ್ರಾಗ? ಅವನದೇನು ಪಾತ್ರ ಇದೆ? ಅವನದೇನು ಪಾತ್ರ ಇದೆ? 100 ಮಂದಿ ಯಾರ ಕರ್ಕೊಂಬಂದಾನ ನಾವು. ಪಂಚಮಸಾಲಿಗಳ ಸಾಮೂಹಿಕ ಪ್ರಯತ್ನದಿಂದ ಯಶಸ್ವಿ ಆಯ್ತು. ಅವನದೇನೂ ಪಾತ್ರ ಇಲ್ಲ. ಯಾರ್ಯಾರೋ ಕೊಟ್ಟು ರೊಕ್ಕ ಕಿಸೋದಾಗ ಹಾಕೊಂಡಾನ ಅಷ್ಟೇ.
ಉಚ್ಚಾಟನೆ ಮಾಡೇ ಮಾಡ್ತೀವಿ ಅಂತೇಳಿ ಮತ್ತೆ ಮಾತಾಡ್ತಾರೆ. ಇವನಂತ 100 ಕ್ಯಾಶಪ್ಪ ಬಂದವರು ಏನ್ ಮಾಡ್ತೀರಿ ಮುಂದೆ ಏನ್ ಮಾಡ್ತೀರಿ ಸ್ವಾಮಿ ಲಾಸ್ಟ್ ನೀವು ಹೇಗ್ ಮಿನಿಸ್ಟರ್ ಆದ್ರಿ ಏನು ಅಂತ ನಮ್ಗೆ ಗೊತ್ತಿದೆ. ಹೇಗ್ ಮಿನಿಸ್ಟರ್ ಆದ್ರಿ ಅಂತ ಗೊತ್ತಿದೆ. 2028ಕ್ಕೆ ಯಾರಿಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನರಗುಂದ ಜನತೆ ನನಗೆ ಹೇಳ್ತಾರೆ. ಆ ಕ್ಷೇತ್ರ ಯಾವುದೋ ಒಂದು ಗುಣಗುಂದ ಕ್ಷೇತ್ರ ಜನತೆ ಅವ್ನು ಕಲಿಸ್ತಾರೆ. ಬಿಜೆಪಿ ಅವರು ಕೂಡಲ ಸಂಗಮ ಪೀಠದಲ್ಲಿ ಹೋದಾಗಿಂದ ಹಾಳಾಗಿದೆ. ಬಿಜೆಪಿ ಅವರು ಹುಚ್ಚಿನ ಮಾತು ಯಾಕೆ ಹೇಳ್ತೀರಿ ಹೊಳೆ? ಸರ್ ಇನ್ನೊಂದಿಗೆ ಆದ್ರೆ ಅಲ್ಲೇ ಈ ಪಂಚಪೀಠಾಧೀಶರೆಲ್ಲ ಕರ್ಕೊಂಡು ಹೋಗಿ ಮಾಡಿ ಶುಚಿಗೊಳಿಸ್ತಾರೆ ಅಂತ ಹೇಳ್ತಾರೆ ಸರ್. ಹುಚ್ಚ ಅಂತ ಅಷ್ಟೇ. ಅಂದ್ರೆ ಪರಿಶುದ್ಧವಾಗಿದೆ ಕೂಡಲ ಸಂಗಮ ಅಂತ ಹೇಳಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.